ಅದು ಕುಡಿಯುವಂತಿ ಬಾ ಮತ್ತು ಗಂಜಿ ಅದು ಬಾರ್ಲಿ ಹಾಕಿದ ಅಮ್ಮ ಕಣ್ಣಿನ ಆರೋಗ್ಯಕ್ಕೆ ಇದು ಬಾರಿಕೆ ಗಂಜಿ ಕೊಡ್ರಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ ಅಮ್ಮ ನೋಡ್ರಿ ಅಕ್ಕಿ ಹಸ್ ಮಾಡಕ್ಕೆ ಏನೇನೋ ಹೇಳಿದ್ನ ಅಭ್ಯಾಸ ಅಲ್ಲ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರಿಸುವ ನಮಸ್ಕಾರಗಳು. ನಾನು ನಾಗವೇಣಿ ರಾಜು. ನಿಮಗೆಲ್ಲ ಗೊತ್ತಾಗಿರಬೇಕು ಈಗ ನೀವು ಸ್ಮಾಲ್ ವಿಡಿಯೋ ನೋಡಿಕೊಂಡು ಗೊತ್ತಾಗಿರ್ತೈತೆ ನಿಮಗೆ ಏನಂತಂದೇಳಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದೇಳಿ. ನಾನಿಲ್ಲಿ ಮಾಡ್ತಾ ಇರೋದು ಆರೋಗ್ಯಕರವಾದ ಬಾರ್ಲಿ ಅಕ್ಕಿ ಗಂಜಿ. ಇದು ನಿಮಗೆಲ್ಲ ಗೊತ್ತಿರ್ಬೋದು, ಗೊತ್ತಿಲ್ದರಾದರೆ ಈ ವಿಡಿಯೋ ಫುಲ್ ನೋಡ್ಕೊಳ್ರಿ ಏನೇನು ಬೆನಿಫಿಟ್ಸ್ ಇದೆ ಅಂತಂದು ಹೇಳಿ. ಹಾಗೆ ಅಮ್ಮ ಕೂಡ ಈ ಬೆನಿಫಿಟ್ಸ್ ಬಗ್ಗೆ ಏನು ಹೇಳಿದ್ದಾರೆ ಅಂತಂದೇಳಿ ನಿಮಗೆ ಗೊತ್ತಾಗುತ್ತೆ. ಆರೋಗ್ಯಕ್ಕಂದ್ರೂ ರಾಮಬಾಣ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ನಮ್ಮಲ್ಲಿನೇ ಕೈಯಲ್ಲಿನೇ ಆರೋಗ್ಯ ಇದೆ ಅಂತಂದ್ರೆ ಯಾಕೆ ಇದನ್ನೆಲ್ಲ ಯೂಸ್ ಮಾಡ್ಕೋಬಾರ್ದು. ಈಗ ಅರ್ಧ ಕೆ ಜಿ ನಾನು ಬಾರ್ಲಿ ಅಕ್ಕಿ ತರಿಸಿದ್ದೆ. ಇದು ಬಾರ್ಲಿ ಅಕ್ಕಿ ಅಂತಂದರೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಗೊತ್ತಿಲ್ಲದ್ರೆ ನೋಡ್ಕೊಳ್ರಿ. ಈ ಥರ ಗುಂಡಕ್ಕೆ ಚೆನ್ನಾಗಿ ಡುಮ್ಕೆ ಇರುತ್ತೆ ಅದು. ಇದನ್ನು ಏನಂತಂದ್ರೆ ರಾತ್ರಿ ನೆನೆ ಹಾಕಿಬಿಟ್ಟು ಇದನ್ನು ಕುದಿಸ್ಕೊಂಡು ಬೆಳಗ್ಗೆ ಕುದಿಸ್ಕೊಂಡು ಒಂದು ಅರ್ಧ ನೀರು ಬರೋವರೆಗೂ ಆ ನೀರು ಬಸ್ಕೊಂಡು ಕುಡಿತಾರೆ. ಇಲ್ಲ ನಾವು ಅಕ್ಕಿ ಎಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತಂದೇಳಿ ಇದನ್ನು ಪೌಡ್ರ್ ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ಕುಡಿತಾರೆ. ಹಾಗೆ ಇದ್ರದ್ದು ಇತ್ತಿತ್ತಲಾಗೆ ಏನು ಮಾಡಿದ್ದಾರೆ ಅಂದರೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಗೊತ್ತಾದ ಮೇಲೆ ಇದ್ರ ಅನ್ನ ಮಾಡಿಕೊಂಡು ಕೂಡ ಊಟ ಮಾಡ್ತಾರೆ. ಅಮ್ಮ ನೋಡ್ರಿ ಅಕ್ಕಿ ಹಸ್ ಮಾಡಕ್ಕೆ ಬಾರ್ಲಿ ಇಕ್ಕಿದೆ. ಆ್ಯಕ್ಚುಲಿ ಗೋಧಿ ಟೈಪ್ ಅದಾವು, ಬಟ್ ಗೋಧಿನೂ ಅಲ್ಲ ಇತ್ತಾಗ ಅಕ್ಕಿನೂ ಅಲ್ಲ, ಆ ಟೈಪ್ ಅದಾವೆ ನೋಡ್ಕೊಳ್ರಿ. ಅಕ್ಕಿ ಹಸ್ ಮಾಡ ಲೆವೆಲಿಗೆ ಬಂದಾರ ನೋಡ್ರಿ ನಮ್ಮಮ್ಮ. ಆರಾಮಾಗಿದ್ದಾರೆ. ಆರಾಮಿಲ್ಲ ಅಂತಿದ್ನಲ್ಲ ಅಮ್ಮ. ಏನು ನೀವು ಬಾರ್ಲಿ ಅಕ್ಕಿ ಅದಕ್ಕೆ ಯೂಸ್ ಅಮ್ಮ ಬಾರ್ಲಿ ಅಕ್ಕಿ ಏನೇನಕ್ಕೆ ಯೂಸ್ ಆಗ್ತಾವಮ್ಮ? ಅದು ಶುಗರ್ಗೆ ಯೂಸ್ ಆಕೈತಿ. ಆಮೇಲೆ ಕಣ್ಣಿನ ಆರೋಗ್ಯಕ್ಕೆ ಇದು ಬಾರ್ಲಿ ಅಕ್ಕಿ ಶುಗರ್ಗೆ, ಮೂತ್ರ ಇನ್ಫೆಕ್ಷನ್, ಆಮೇಲೆ ಕಣ್ಣಿಗೆ. ಶುಗರ್ಗಂತೂ ದಿನ ಬೆಳಿಗ್ಗೆ ಒಂದು ಲೋಟ ಕುಡಿದ್ರೆ ಹಸು ತಡಿತೈತಿ. ಆಮೇಲೆ ಆಗಾಗ ಕುಡ್ಕೊಂತ ಇದ್ರಂದ್ರೂ ಭಾರಿ ಒಳ್ಳೇದಿದು. ಹಂಗಾಗಿ ಅಕ್ಕಿನ ಕುದಿಸಿದ್ರು ಬರ್ತೈತಿ ಅದನ್ನು ಗಂಜಿ ಕುಡಿಯೋಕೆ. ನಾವು ಮಿಕ್ಸಿಗೆ ಹಾಕ್ಯಂದು ಒಂದು 8 ಬಾದಾಮಿ ಹಾಕಿ 4 ಏಲಕ್ಕಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂತೀವಿ. ನಮ್ಗೆ ಯಾವಾಗ ಬೇಕು ಅವಾಗ ಸಾಯಂಕಾಲ ಹೊಸೋದಾಗ ಇದಾದಾಗ ಈ ತಿಂಡಿ ತಿನ್ನೋದು ಬಿಟ್ಟು ಅದನ್ನ ಕುಡಿದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಅಂದ್ರೆ ಕಾಳನ್ನು ವೇಸ್ಟ್ ಮಾಡೋದು ಬೇಡ, ಮತ್ತು ಕಾಳು ಎಸಿಬೇಕಾಗತ್ತೆ ಗಂಜಿ ಕುಡಿದು ಪೌಡ್ರ್ ಮಾಡ್ಕೊಂಡ್ಬಿಟ್ರೆ ಅದೇನು ವೇಸ್ಟ್ ಆಗಲ್ಲ ಅಂತ ನಿಮ್ದು ಐಡಿಯಾ. ಕಾಳು ತಿನ್ನೋರು ಅದನ್ನ ಗಂಜಿ ಕುಡಿದು ಕಾಳು ತಿಂತಾರ, ಆದ್ರೆ ನಮಗೆ ಕಾಳು ತಿನ್ನಂಗೆ ಆಗಲ್ಲ. ನಾವು ಈ ಥರ ಗಂಜಿ ಮಾಡ್ಕೊಂತಾರೆ. ಚೆನ್ನಾಗಿರುತ್ತೇನಮ್ಮ? ಚೆನ್ನಾಗಿರ್ತದೆ, ಭಾಳ ಟೇಸ್ಟ್ ಅನ್ಸತ್ತೆ. ಒಂದು ಸ್ವಲ್ಪ ಹಾಲು ಹಾಕ್ಯಂದು ಮಾಡ್ಕೋಬೇಕು, ಭಾಳ ಟೇಸ್ಟ್ ಆಗತ್ತೆ. ನಿನಗೆ ಅದ್ರದ್ದು ಬೆನಿಫಿಟ್ಸ್ ಚೆನ್ನಾಗಿ ಅನ್ಸುತ್ತೆ? ನನಗೆ ಚೆನ್ನಾಗಿ ಅನ್ಸುತ್ತೆ. ಶುಗರ್ ಭಾಳ ಕಂಟ್ರೋಲ್ಗಿತ್ತು. ನಾನು ಇದನ್ನ ಕುಡಿಯೋಕತ್ತಿಂದ ಅದನ್ನ ಕುಡಿಯೋದು ಬಿಟ್ಟೆ ಬೇಜಾರಾಗಿ. ಈಗ ನನಗೆ ಶುಗರ್ ಹೆಚ್ಚಿಗೆ ಆರೋಗ್ಯ ಒಂದು ಸ್ವಲ್ಪ ಇದು ಆಯ್ತು. ಯಾವ ತಾಯಂದ್ರಾಗಲಿ ಹೆಣ್ಮಕ್ಳಾಗಲಿ ಇದು ಭಾಳ ಯೂರಿನ್ಗೆ ಎಲ್ಲದಕ್ಕೂ ಉಪಯೋಗ ಆಕತಿ. ಇದನ್ನ ಬಾರ್ಲಿ ಅಕ್ಕಿ ಗಂಜಿ ಕೊಡ್ರಿ. ಥ್ಯಾಂಕ್ಸ್ ಅಮ್ಮ. ನೋಡ್ರಿ ಅಮ್ಮ ಸ್ವತಃ ತಾವೇ ಮಾಡಿಕೊಂಡು ಪೌಡ್ರು ಕುಡಿದು ಎಲ್ಲ ನೋಡಿದಾರೆ. ಅಷ್ಟು ಹಿರಿಯರವರು, ಅವ್ರಿಗೆಲ್ಲ ಗೂಗಲ್ಲು, ಯೂಟ್ಯೂಬು, ರೀಲ್ಸು ಅವೆಲ್ಲ ಗೊತ್ತಿಲ್ಲದೇ ಅದೆಲ್ಲ ಬೆನಿಫಿಟ್ಸು ಅವ್ರಿಗೆ ಏನೇನು ಅಂತ ಗೊತ್ತೈತಿ. ಮೂತ್ರದ ಇನ್ಫೆಕ್ಷನ್ ಇದ್ರೆ, ನಾವು ಸಣ್ಣರಿದ್ದಾಗಿಂದನೂ ನಾವು ಮೂತ್ರ ಇನ್ಫೆಕ್ಷನ್ನು ಅದೆಲ್ಲ ಇತ್ತು ಅಂತಂದ್ರೆ ಆವಾಗಲೇ ಇದ್ರದ್ದು ಗಂಜಿ ಎಲ್ಲ ಮಾಡಿಕೊಡೋರು. ನಮಗೆಲ್ಲ ಗೊತ್ತು, ನಾವು ಚಿಕ್ಕರಿದ್ದಾಗೆಲ್ಲ ಬಾರ್ಲಿ ಅಕ್ಕಿ ಗಂಜಿ ಕುಡಿದ್ಬಿಟ್ರೆ ಹೋಗುತ್ತೆ, ಆರಾಮಾಗತ್ತೆ ಅಂತಂದು ಹೇಳಿಬಿಟ್ಟು. ಇಲ್ಲಿ ನಾನು ದಪ್ಪ ಪಾತ್ರೆದ ಬಾಳ್ಗೆ ಇಟ್ಕೊಂಡಿದ್ದೀನಿ. ಮೊದಲೇ ಕಾಯಕ್ಕಿಟ್ಟಿದ್ದೆ ನಾನು, ಚೆನ್ನಾಗಿ ಕಾದ್ರೆ ಒಳ್ಳೆಯದು ಅಂತ. ತುಂಬ ಏನು ಹುರಿಯೋದು ಬೇಕಾಗಿಲ್ಲ, ಸ್ವಲ್ಪ ಮಿಕ್ಸಿಗೆ ಹಾಕಕ್ಕೆ ಹುರಿದ್ರೆ ಸಾಕಿದ್ದು ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆದರೂ ಕೂಡ ಇದು ಏನಂತಂದರೆ ಬೆಸನ್ ಪೌಡ್ರ್ ಹುರಿಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರುತ್ತೆ. ಹಾಗೆ ಇದು ಇನ್ನೊಂದು ಸ್ವಲ್ಪ ಹೆಲ್ತ್ ಬೆನಿಫಿಟ್ಸು ಇನ್ನೊಂದು ಸ್ವಲ್ಪ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಇದರಲ್ಲಿ ನಾನು ಏನಂತಂದರೆ ಬಾದಾಮಿನೂ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಸ್ಮೆಲ್ಲೆಲ್ಲ ಚೆನ್ನಾಗಿರಲಿ, ಪರಿಮಳ ಎಲ್ಲ ಚೆನ್ನಾಗಿರಲಿ ಗಂಜಿ ಕುಡಿತಿರ್ಬೇಕಾದ್ರೆ, ಅಥವಾ ಭಾಳ ದಿನ ಇಟ್ಟರೆ ಕೆಡಬಾರ್ದು ಅಂತಂದೇಳಿ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದಕ್ಕೆ ಇದರಲ್ಲೇ ಫ್ರೈ ಮಾಡಿಕೊಂಡು ನಾನು ಹುರಿತಾ ಇರ್ತೀನಿ. ಅಮ್ಮ ಹೇಳಿದರು ಶುಗರೆಲ್ಲ ಕಂಟ್ರೋಲ್ ಆಗುತ್ತೆ ಅಂತಂದು ಹೇಳಿ. ನಿಜ, ಅಮ್ಮನೇ ಅದರಲ್ಲಿ ಅದಕ್ಕೆ ಮೇನ್ ಉದಾಹರಣೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಶುಗರ್ ಜಾಸ್ತಿ ಇತ್ತು ಅವ್ರಿಗೆ. ಇದನ್ನ ಕುಡಿತಾ ಬಂದಂಗೆ ಕಂಟ್ರೋಲಿಗೆ ಬಂತು. ಇವಾಗ ಬೇಜಾರಾಗಿದೆ ಅಂತಂದರೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆಲ್ಲ ಬೇಜಾರು ಅಂತ ನೋಡಿರಿ. ಅವರು ಇವಾಗ ಬಾರ್ಲಿ ಆರಾಮಿಲ್ಲ ಅಂತ ಗೊತ್ತಿತ್ತು ನಿಮಗೆಲ್ಲ, ವಿಡಿಯೋದೆಲ್ಲ ತೋರಿಸಿದ್ದೇನೆ ನಾನು ಅವ್ರಿಗೆ. ಮರ ಹಿಡ್ಕೊಂಡು ಇದನ್ನು ಕೇರ್ ಕೊಡೋ ಲೆವೆಲಿಗೆ ಆರಾಮಾಗಿದ್ದಾರೆ. ಇದು ಪೌಡ್ರ್ ಮಾಡಿಕೊಡು, ನಾ ಇದು ಗಂಜಿ ಎಲ್ಲ ಮಾಡಿಕೊಡು ನೀನು, ನಾನು ತಗೊಂಡು ಹೋಗ್ಬಿಟ್ಟು ಇದು ಗಂಜಿ ಎಲ್ಲ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳಿದರು. ಸರಿ ಅಂತ ಅಮ್ಮನಿಗೆ ಮಾಡಿಕೊಡ್ತಾ ಇದ್ದೀನಿ ನಾನು. ಹಾಗೆ ಒಂದು 10-15 ಬಾದಾಮಿನ ಕೂಡ ಇದರಲ್ಲೇ ಹಾಕ್ಕೊಂಡ್ಬಿಟ್ಟು ಒಂದು 3-4 ಏಲಕ್ಕಿ ಹಾಕ್ಕೊಂಡು
ಫ್ರೈ ಮಾಡಿಕೊಂಡು ಏನು ನಮಗೆ ಕೈಲೇ ಹಿಡಿಯೋಕ್ಕಾಗಲ್ಲ ಅಲ್ಲಿವರೆಗೂ ಬಿಸಿ ಆದರೆ ಸಾಕು ಇವು, ಅಂದರೆ ಮಿಕ್ಸಿಲಿ ಪೌಡ್ರ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತಂದು ಹೇಳಿಬಿಟ್ಟು. ಆ್ಯಕ್ಚುಲಿ ಅಮ್ಮನೇ ಮಾಡ್ಕೊಂಬಿಟ್ಟು ಪೌಡ್ರು ನಾವು ಯಾವಾಗಾದರೂ ಅವ್ರ ಊರಿಗೆ ಹೋದಾಗ ಸ್ವಲ್ಪ ಕೊಟ್ಟು ಕಳಿಸ್ತಿದ್ರು, ಇದರ ಬೆನಿಫಿಟ್ಸ್ ನಮಗೂ ಸಿಗಲಿ ಅಂತ. ಇದೇ ಫಸ್ಟ್ ಟೈಮು ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ನಾನು ಹುರಿತಾ ಇದ್ದೆ. ಅಮ್ಮ ಸಾಕು ಸ್ವಲ್ಪ ಬಿಸಿ ಆದರೆ ಸಾಕು, ಅದೇನು ಕಲರ್ ಚೇಂಜ್ ಆಗೋಲ್ಲ ಅಂತ ಹೇಳ್ತಿದ್ರು. ನಾನು ಹುರಿತಾ ನನಗೆ ಅದು ಬೆಸನ್ನದು ಪೌಡ್ರು ಹುರಿತಾ ಇರಬೇಕಾದ್ರೆ ಬೆಸನ್ ಲಡ್ಡು ಕಟ್ಟಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಘಮ ಘಮ ಅಂತಂದು ಹೇಳಿಬಿಟ್ಟು. ಇನ್ನು ಸ್ವಲ್ಪ ರೂಮ್ ಟೆಂಪ್ರೇಚರ್ ಬಂದಮೇಲೆ ಮಿಕ್ಸಿಗೆ ಹಾಕೋಣ ಅಂತಂದೇಳಿ ಮಿಕ್ಸಿಗೆ ಹಾಕೋಣ ಅಂತಂದೇಳಿ ಇಟ್ಕೊಂಡಿದ್ದೆ ನಾನು. ಇದೆಲ್ಲ ನೋಡಿರಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಯ್ತು. ನಾನು ಹೇಳಿದ್ನಲ್ಲ ಸ್ವಲ್ಪ ಲೈಟಾಗಿ ನನಗೆ ಕಲರು ಚೇಂಜ್ ಆಯಿತು ಅಂತ ಅನ್ನಿಸ್ತಾ ಇತ್ತು. ಈ ಲೆವೆಲಿಗೆ ಬಂದವರೆಗೂ ನೀವು ಫ್ರೈ ಮಾಡ್ಕೊರಿ, ಚೆನ್ನಾಗಿ ಹುರ್ಕೊಳ್ರಿ. ಈಗ ಇಲ್ಲಿ ಒಂದು ನಾನು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ನಾನು ಒಂದು 2 ಪಾರ್ಟ್ ಮಾಡ್ಕೊಂಡು 2 ಸಲ ಹಾಕ್ಕೊಂಡು ಇದಕ್ಕೆ ನಾನು ಚೆನ್ನಾಗಿ ಇದು ರುಬ್ಕೊತೀನಿ, ಮೀನ್ಸ್ ಪೌಡ್ರ್ ಮಾಡ್ಕೊತೀನಿ. ನಾನು ನೋಡ್ರಿ ಕೈಯಲ್ಲಿ ಹಿಡಿಯೋಕ್ಕಾಗತ್ತೆ ಕಾಳುಗಳನ್ನು, ಅಷ್ಟು ಲೆವೆಲಿಗೆ ಅವು ತಣ್ಣಗಿದ್ರೆ ಸಾಕು. ಇವಾಗ ನೀವು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಗ ಪೌಡ್ರ್ ಆಗುತ್ತೆ. ಆಮೇಲೆ ಇದೇನು ಜರಡಿ ಹಿಡಿಬೇಕಾಗಿಲ್ಲ. ಒಂದು ಸ್ವಲ್ಪ ರವದ ಗತಿ ಸಣ್ಣ ರವೆ ಇರುತ್ತಲ್ಲ, ಬಾಂಬೆ ರವೆ, ಆ ಥರ ನುಚ್ಚಿದ್ರೆ ಚೆನ್ನಾಗಿ ಆಗ್ತೈತಿ. ರವದ ಗಂಜಿ ಮಾಡ್ಕೊಂಡು ಕುಡಿತಿದ್ದೇವೇನೋ ಅನ್ನೋ ಫೀಲಿಂಗು ಬರುತ್ತೆ. ಆ ಟೈಪು ರವದ ಗಂಜಿ ಮಾಡಿದರೆ ಇರುತ್ತಲ್ಲ ಆ ಹದಕ್ಕೆ ನೀವು ಇಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಆ್ಯಕ್ಚುಲಿ ನಾನು ತೋರಿಸ್ತಾ ಇದ್ದೆ ನೋಡಿರಿ ಪೌಡ್ರ್ ಮಾಡಿಕೊಂಡು, ಇದು ಕೈಲೇ ಮುಟ್ಟಿದ್ರೆ ರವ ಅಂತಂದು ಹೇಳಿ ಬರ್ತೈತಿ. ಬಾಂಬೆ ರವೆ ಎಲ್ಲ ಇರುತ್ತಲ್ಲ, ಚಿರೋಟಿ ರವೆ, ಆ ಲೆವೆಲ್ಗೆ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ದಪ್ಪ ಇದ್ದರೆ ಏನು ಪರವಾಗಿಲ್ಲ, ಚೆನ್ನಾಗಿ ಜಾಸ್ತಿ ಕುದಿಸ್ಬೇಕಾಗತ್ತೆ. ತುಂಬ ಚೆನ್ನಾಗಿ ಬಂದೈತಿ. ನಾನು ಹಂಗೆ ಇದನ್ನು ತೆಗೆದುಬಿಟ್ಟು ಒಂದು ಕಡೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಉಳಿದಿದ್ವಲ್ಲ ಅವನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಅದೆಲ್ಲ ಪೌಡ್ರು ಸ್ವಲ್ಪ ತಣ್ಣಗಾಗಬೇಕು ಎಲ್ಲ. ಇದು ಮಿಕ್ಸಿಗೆ ಹಾಕಿದ ಮೇಲೆ ಮತ್ತೊಂದು ಸ್ವಲ್ಪ ಬಿಸಿಯಾಗಿರುತ್ತಲ್ಲ, ಹೀಟಾಗಿರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತಂದು ಹೇಳಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಬಿಟ್ಟು ಸ್ವಲ್ಪ ಎಲ್ಲ ರೂಮ್ ಟೆಂಪ್ರೇಚರ್ ಆಗಿ ಕೋಲ್ಡ್ ಆದಮೇಲೆ ನಾನು ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ಕೋಲ್ಡ್ ಆದಮೇಲೆ ಗ್ಲಾಸು ಬಾಟ್ಲಲ್ಲೆಲ್ಲ ತುಂಬಿಡ್ಕೊಂಡು ಅಮ್ಮನಿಗೊಂದು ಸ್ವಲ್ಪ ಬೇರೆ ಕಟ್ಟಿ ನಾನೊಂದು ಗ್ಲಾಸ್ ಬಾಟ್ಲಲ್ಲಿ ತುಂಬಿಡ್ಕೊಂಡೆ. ನಾನು ನೋಡಿರಿ ಇಲ್ಲೆಲ್ಲ ಮಿಕ್ಸಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ನಾನು ಕೂಡ ನೋಡಿದ್ರೆ ನೀವು ಬೇಕಾದ್ರೆ ಗೂಗಲಲ್ಲೇ ಸರ್ಚ್ ಮಾಡ್ಬೋದು. ಇದು ಶುಗರ್ ಕಂಟ್ರೋಲ್ ಮಾಡುತ್ತೆ, ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲನ್ನು ಒಂದು ಲೆವೆಲಿಗೆ ತರ್ತೈತಿ, ಹಾಗೆ ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಅಂತೆಲ್ಲ ಇತ್ತು. ನಾವು ಚಿಕ್ಕವರಿದ್ದಾಗಿಂದನೂ ಕಿಡ್ನಿ ಹಳ್ಳು ಅದೆಲ್ಲ ಇದ್ದರೆ ಅದಕ್ಕೆ ಕೊಡ್ಬೋದು, ಕಣ್ಣಿನ ಆರೋಗ್ಯಕ್ಕೆ ಚಲೋ ಅದು, ಮತ್ತು ಯೂರಿನ್ ಇನ್ಫೆಕ್ಷನ್ ಏನಾದರೂ ಕೊಡೋದು ಅಂತಂದೆಲ್ಲ ನಮಗೆಲ್ಲ ಕೊಡ್ತಿದ್ರು ನಾವು ಚಿಕ್ಕವರಿದ್ದಾಗೆಲ್ಲ. ನನಗೆ ನೆನಪಿದೆ, ಅದೆಲ್ಲ ಕುಡಿದದ್ದು ಗೊತ್ತಿದೆ. ಬಟ್ ನಾವು ಅವಾಗೆಲ್ಲ ರಾತ್ರಿ ನೆನೆ ಹಾಕಿಬಿಟ್ಟು ಅಕ್ಕಿನ ಜಾಸ್ತಿ ನೀರು ಇಟ್ಬಿಟ್ಟು ಒಂದು ಚರಿಗೆ ನೀರಿಗೆ ನೆನೆ ಇಟ್ಟು ಅರ್ಧ ಚರಿಗೆ ನೀರು ಬರೋವರೆಗೂ ಕುದಿಸ್ಬಿಟ್ಟು ಕೊಡ್ತಿದ್ವಿ. ಇದು ಹೊಸದಾಗಿ ಬಂದಾಗ ನಮ್ಮ ಮದುವೆಯಾಗಿ ಬಂದಾಗ ನಮ್ಮ ಮಾವರಿಗೂ ಕೂಡ ಆ ಥರ ಮಾಡಿಕೊಡ್ತಾಯಿದ್ವಿ, ಕಿಡ್ನಿ ಪ್ರಾಬ್ಲಮ್ ಇದೆ ಅಂತಂದು ಹೇಳಿಬಿಟ್ಟು. ನೋಡಿರಿ ಈ ಥರ ಎಲ್ಲ ಗ್ಲಾಸ್ ಇದಕ್ಕೆನೆಲ್ಲ ತುಂಬಿ ಪಿಲ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಗಂಜಿ ಮಾಡಿ ತೋರ್ಸೋಣ ನಿಮಗೆ ಅಂತಂದು ಹೇಳಿ ಗಂಜಿ ಮಾಡ್ತಿದ್ವಿ. ಡಯಟ್ ಕಾನ್ಸಿಯಸ್ ಇರೋರಿಗಂತೂ ತುಂಬ ಒಳ್ಳೆಯದು ಇದು. ಮಾಲ್ಟ್ ಅಂತಂದು ಹೇಳಿ ಬೆಳಿಗ್ಗೆ ಎದ್ದು ಚಹಾ ಕಾಫಿ ಕುಡಿಯೋ ಬದಲು ಇದನ್ನು ಮಾಡ್ಕೊಂಡು ಕುಡಿದ್ರು ಕೂಡ ತುಂಬ ಒಳ್ಳೆಯದು. ಹಾಗೆ ಶುಗರ್ ಪೇಷಂಟ್ ಇದ್ದರಿಗೂ ಕೂಡ ಬೆಳಗ್ಗೆ ಇದನ್ನು ಕುಡ್ಕೊಂಬಿಟ್ರೆ ಮತ್ತು ಟಿಫಿನ್ ಮಾಡೋ ಟೈಮಿಗೆ ಟಿಫಿನ್ ಮಾಡ್ಬೋದು ಅವರು. ಬೇಕಾದಾಗ ನಮಗೆ ಹಸಿವು ಅನ್ನಿಸ್ದಾಗ ಸಾಯಂಕಾಲ ಯಾವಾಗ ಬೇಕಾದ್ರೂ ಇದನ್ನು ಮಾಡಿಕೊಡ್ಬೋದು ಶುಗರ್ ಇದ್ದರಿಗೂ ಕೂಡ. ಹಾಗೆ ನಾವು ಎಲ್ಲ ಟೀ ಕಾಫಿ ಕುಡಿಯೋ ಬದಲು ಹೆಲ್ದಿ ಡ್ರಿಂಕ್ ಅಂತಂದೇಳಿ ಇದು ಮಾಡ್ಕೊಂಡು ಕುಡಿಬೋದು. ಹಾಗೆ ನಾನು ಇದು ಗಂಟಿಲ್ದಂಗೆ ಇದನ್ನು ಕಲಿಸ್ಕೊಳ್ರಿ. ಒಂದು ಬಟ್ಟಲಲ್ಲಿ ಒಂದು 2 ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ಇಲ್ಲೊಂದು ಪಾತ್ರೆ ಹಿಡ್ಕೊಂಡ್ಬಿಟ್ಟು ಒಂದು 1.5 ಗ್ಲಾಸ್ ನೀರು ಹಾಕಿಬಿಟ್ಟು ನಾನು ಇದಕ್ಕೆ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ದಪ್ಪ ಬೇಕಂದ್ರೆ ದಪ್ಪಗೆ ಮಾಡ್ಕೊಂಡು ಕುಡಿಬೋದು. ಗಂಜಿ ಅಂದರೆ ತೆಳ್ಳಗೆ ಇರಬೇಕಲ್ಲ ಅಂತಂದೇಳಿ ನಾನು ಸ್ವಲ್ಪ ಕುಡಿಯೋ ಲೆವೆಲ್ಗೆ ಮಾಡಿದ್ದೆ. ನಾನು ನೀರಿಟ್ಬಿಟ್ಟು ಇದಕ್ಕೆ ಉಪ್ಪು ಹಾಕಿ ಇದು ಕುದಿಯೋ ಅಷ್ಟೊತ್ತಿಗೆ ನಾನು ಕಲಿಸಿಟ್ಟಿರ್ತಾನಲ್ಲ ಅದು ಗಂಜಿ ಇಟ್ಟು ಹಾಕ್ಕೋತೀನಿ. ಸ್ವಲ್ಪ ನಿಧಾನ ಉರಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ರಿ. ರವೆ ಇರೋದ್ರಿಂದ ಚೆನ್ನಾಗಿ ನಿಧಾನಕ್ಕೆ ಕುದ್ದ ಮೇಲೆ ಫುಲ್ ಒಂಥರ ಲುಬ್ರಿಕೆಂಟ್ ಟೈಪ್ ಬರುತ್ತೆ. ಇದು ಚೆನ್ನಾಗಿ ಗಂಜಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಾಡಿ ಹಾಲು ಹಾಕ್ಕೊಂಡು ಕುಡಿದ್ರಂತೂ ಸಖತ್ತಾಗಿರ್ತೈತಿ. ನೋಡಿರಿ ಒಂದು ಸಲ ಟ್ರೈ ಮಾಡಿರಿ. ಮತ್ತು ನಿಮಗೆ ಇದ್ರ ಬೆನಿಫಿಟ್ಸ್ ಏನೇನಿದೆ ಅಂತ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಕಮೆಂಟ್ಗಾಗಿ ನಾನು ವೆಯ್ಟ್ ಮಾಡ್ತಿರ್ತೀನಿ. ಬಾರ್ಲೇಕಿ ಗಂಜಿ ಯಾರ್ಯಾರು ಕುಡಿದಿದ್ದೀರಿ ಅಥವಾ ಕುಡಿತೀರಿ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ಬೆನಿಫಿಟ್ಸ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸರಿ, ನೀವು ಮಾಡ್ಕೊಂಬಿಟ್ಟು ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಅಂತಂದೇಳಿ ನಾನು ನಂಬ್ಕೊಂಡಿದ್ದೀನಿ. ಮತ್ತೆ ನಾನು ನಿಮ್ಮ ಜೊತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇಷ್ಟೇ ಸಿಂಪಲ್ಲು, ಮಾಡಿಡ್ಕೊಂಬಿಟ್ರೆ ಪೌಡ್ರು. ಗಂಜಿ ಮಾಡೋದು ಮಾತ್ರ ಭಾಳ ಸಿಂಪಲ್ಲು, ಏನು ಸಖತ್ತಾಗಿರ್ತೈತಿ ಅಂದರೆ ವೆರಿ ವೆರಿ ಟೇಸ್ಟಿ. ನೀವೊಂದು ಸಲ ಮಾಡ್ಕೊಂಡು ನಿಜ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ. ನನ್ನ ವಿಡಿಯೋ ಹುಡುಕಿಬಿಟ್ಟು ನನಗೆ ಕಮೆಂಟ್ ಹಾಕ್ತೀರಿ ಅಂತಂದೇಳಿ ನಾನು ನಂಬ್ಕೊಂಡಿದ್ದೀನಿ. ಯಾಕಂದ್ರೆ ಅಷ್ಟು ಟೇಸ್ಟ್ ಇರ್ತೈತಿ.
ನಾನು ಟೇಸ್ಟ್ ನೋಡಾಯಿತು, ನೀವು ಹಾಗಾದರೆ ನೋಡಿ, ಯಾಕೆ ತಡ ಮಾಡ್ತೀರಾ?